ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಕಡೆ ಅಮೆರಿಕ ಮತ್ತೆ ಇಸ್ರೇಲ್ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ತಿಲ್ಲ, ಇತ್ತ ಇರಾನ್ ಸೋಲ್ತಾ ಇಲ್ಲ ಎನ್ನುವಂತ ಪರಿಸ್ಥಿತಿ ಇದೆ. ಎರಡೂ ಕಡೆಯಿಂದಲೂ ಕೂಡ ದಾಳಿ ಪ್ರತಿದಾಳಿ ಅಷ್ಟೇ ತೀವ್ರವಾಗಿದೆ. ಸದ್ಯಕ್ಕೆ ನಾವು ಗಮನಿಸ್ತಾ ಹೋಗೋದಾದ್ರೆ ಒಬ್ಬರ ಕೈ ಮೇಲಾಗಿದೆ, ಇನ್ನೊಬ್ಬರ ಕೈ ಕೆಳಗಾಗಿದೆ ಅಂತ ಹೇಳುವಂತ ಸ್ಥಿತಿಯಲ್ಲೇ ಇಲ್ಲ. ಸಮಬಲದ ಪೈಪೋಟಿ ಕಂಡು ಬರ್ತಾ ಇದೆ. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಒಂದು ಕಡೆಯಿಂದ ಅಮೆರಿಕ ಮತ್ತೆ ಇಸ್ರೇಲ್ ಎನ್ನುವಂತಹ ಅತಿ ದೊಡ್ಡ ದೈತ್ಯ ರಾಷ್ಟ್ರಗಳು ಅಥವಾ ಶಕ್ತಿಯುತವಾದಂತಹ ರಾಷ್ಟ್ರಗಳು ದಾಳಿಯನ್ನ ಮಾಡ್ತಾ ಇದ್ರೆ, ಇತ್ತ ಇರಾನ್ ಒಬ್ಬಂಟಿ ರಾಷ್ಟ್ರ ಹೆಚ್ಚು ಕಡಿಮೆ 14 ದೇಶಗಳ ವಿರುದ್ಧ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇವತ್ತು ಕೂಡ ಅಂದ್ರೆ ನಿನ್ನೆ ರಾತ್ರಿಯಿಂದ ಈ ಸಮಯದವರೆಗೆ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ. ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಹೈಲೈಟ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಅಮೆರಿಕದ ಅತ್ಯಂತ ಸುಧಾರಿತ ಆಧುನಿಕ ಯುದ್ಧ ವಿಮಾನವೊಂದಕ್ಕೆ ಇರಾನ್ ಈಗ ಹೊಡೆದು ಬಿಟ್ಟಿದೆ. ಇದು ಇವತ್ತು ಇಡೀ ಜಗತ್ತಿನಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿರುವಂತಹ ಸುದ್ದಿ ಇದು. ಮತ್ತೊಂದು ಇಸ್ರೇಲ್ನ ಹೈಫಾ ತೈಲ ಘಟಕ ಇತ್ತಲ್ಲ, ತೈಲ ಸಂಸ್ಕರಣ ಘಟಕ, ಅದರ ಮೇಲೂ ಕೂಡ ಇದೀಗ ಇರಾನ್ ಅಟ್ಯಾಕ್ ಮಾಡಿಬಿಟ್ಟಿದೆ. ಇರಾನ್ ಈ ಮೂಲಕ ತನ್ನ ಪವರ್ ಏನು ಅನ್ನೋದನ್ನ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ. ಇನ್ನೊಂದು ಕಡೆಯಿಂದ ಈ ತೈಲ ಘಟಕಗಳ ಮೇಲೆ, ಅನಿಲ ಘಟಕಗಳ ಮೇಲೆ ಆಗ್ತಿರುವಂತಹ ದಾಳಿ ಇಡೀ ಜಗತ್ತನ್ನ ತಲ್ಲಣಗೊಳಿಸಿದೆ. ಇನ್ನೊಂದು ಭಾರತದ ಮೇಲೆ ನಾನಾ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ. ಇದೀಗ ನಮ್ಮ ರುಪಿ ವ್ಯಾಲ್ಯೂ ಸಾರ್ವಕಾಲಿಕ ದಾಖಲೆಯ ಕುಸಿತವನ್ನ ಕಂಡಿದೆ. ಎಲ್ಲಾ ವಿಚಾರವನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ನಾನು ತೈಲದ ವಿಚಾರಕ್ಕೆ ಬರ್ತೀನಿ, ಯಾಕಂದ್ರೆ ಇವತ್ತು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಿರುವಂತಹ ವಿಚಾರ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲಿಗೆ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡುತ್ತೆ. ಆ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ತೈಲ ತಲ್ಲಣ ಸೃಷ್ಟಿಯಾಗ್ಬಿಡುತ್ತೆ. ಅದಾದ ಬಳಿಕ ಭಾರತಕ್ಕೆ ಒಂದಷ್ಟು ಹಡಗುಗಳು ಅಲ್ಲಿಂದ ಬಂದ್ವು. ಅದಾದ ಬಳಿಕ ಆದಂತ ಬೆಳವಣಿಗೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಅವೆಲ್ಲವೂ ಕೂಡ ಹಳೆ ವಿಚಾರ. ಇತ್ತೀಚಿನ ಬೆಳವಣಿಗೆ ಏನು ಅಂದ್ರೆ, ಯಾರು ಕೂಡ ನಿರೀಕ್ಷೆ ಮಾಡಿದಂತ ಒಂದು ಡೆವಲಪ್ಮೆಂಟ್ ಆಯ್ತು. ಅದು ನಿನ್ನೆ ಆದಂತಹ ಬೆಳವಣಿಗೆ. ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಏನು ಮಾಡ್ತು ಅಂದ್ರೆ, ಇರಾನ್ನ ಸೌತ್ ಪಾರ್ಸ್ ಎನ್ನುವಂತ ಒಂದು ಪ್ರದೇಶ, ಅಲ್ಲಿ ಅನಿಲ ಘಟಕ ಇದೆ, ಅದರ ಮೇಲೆ ಅಟ್ಯಾಕ್ ಅನ್ನ ಮಾಡಿಬಿಡುತ್ತೆ. ಅದಕ್ಕೂ ಮುಂಚೆ ಒಂದು ತೈಲ ಘಟಕದ ಮೇಲೂ ಕೂಡ ದಾಳಿ ಮಾಡುತ್ತೆ. ಅದಾದ ನಂತರ ಈ ಅನಿಲ ಘಟಕದ ಮೇಲೂ ಕೂಡ ದಾಳಿಯನ್ನ ಮಾಡಿಬಿಡುತ್ತೆ. ಸೌತ್ ಪಾರ್ಸ್ ಇರಾನ್ಗೆ ಬಹಳ ಮುಖ್ಯ ಆರ್ಥಿಕ ಮೂಲ ಎನ್ನುವಂತಹ ಪ್ರದೇಶ ಅದು, ಅಥವಾ ಇರಾನ್ಗೆ ಒಂದು ದೊಡ್ಡ ಮಟ್ಟಿಗೆ ಶಕ್ತಿ ನೀಡ್ತಾ ಇದ್ದಂತಹ ಪ್ರದೇಶ, ಅದರ ಮೇಲೆ ದಾಳಿ ಮಾಡಿಬಿಡುತ್ತೆ. ಆಗ ಇರಾನ್ ಸುಮ್ಮನೆ ಇರುತ್ತಾ? ಇಲ್ಲ. ಇರಾನ್ ಆರಂಭದಲ್ಲಿ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ, ತನ್ನ ಸುತ್ತಮುತ್ತ ಇರುವಂತ ಯಾವ್ಯಾವ ರಾಷ್ಟ್ರಗಳಿದ್ದಾವೆ, ಅಮೆರಿಕಗೆ ಸೇನಾ ನೆಲೆಯನ್ನು ಒದಗಿಸಿಕೊಟ್ಟಿರುವಂತ ರಾಷ್ಟ್ರ, ಆ ರಾಷ್ಟ್ರಗಳ ಬ್ಯಾಕ್ ಟು ಬ್ಯಾಕ್ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡಿಬಿಡುತ್ತೆ. ಅದರಲ್ಲಿ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಿದ್ ಯಾವುದು ಅಂದ್ರೆ, ಕತಾರ್ನಲ್ಲಿ ಇರುವಂತಹ ಒಂದು ತೈಲ ಅನಿಲ ಘಟಕ, ಇಡೀ ಜಗತ್ತಿನ ಅತಿ ದೊಡ್ಡ ಅನಿಲ ಘಟಕ ಅದು, ರಾಸ್ ಲಫಾನ್ ಎನ್ನುವಂತ ಅನಿಲ ಘಟಕ. ಅದರ ಮೇಲಿನ ದಾಳಿ ಇತ್ತಲ್ಲ, ಇಡೀ ಜಗತ್ತು ಸಹಜವಾಗಿ ಆತಂಕಗೊಳ್ಳೋದಕ್ಕೆ ಕಾರಣ ಆಗ್ಬಿಡ್ತು. ಯಾಕೆ ರಾಸ್ ಲಫಾನ್ ಅಷ್ಟರ ಮಟ್ಟಿಗೆ ಮುಖ್ಯ ಅಂದ್ರೆ, ಇಡೀ ಜಗತ್ತಿಗೆ 20% ಅಷ್ಟು ಅನಿಲವನ್ನ ಪೂರೈಕೆಯನ್ನ ಮಾಡುತ್ತೆ ಕತಾರ್. ಆ ರಾಸ್ ಲಫಾನ್ ಎನ್ನುವಂತ ಪ್ರದೇಶದ ಮೂಲಕ ಇಡೀ ಜಗತ್ತಿಗೆ 20% ಅನಿಲ, LNG, LPG ಇದೆಲ್ಲವನ್ನು ಕೂಡ ಪೂರೈಕೆ ಮಾಡುತ್ತೆ. ನಾವು 40% ಅದರ ಮೇಲೆ ಡಿಪೆಂಡ್ ಆಗಿದ್ದೇವೆ. ಹೀಗಾಗಿ ಸಹಜವಾಗಿ ಆತಂಕ ಶುರುವಾಗಿಬಿಟ್ಟಿದೆ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ, ಹೆಚ್ಚು ಕಡಿಮೆ $20 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ನಷ್ಟ ಉಂಟಾಗಿದೆಯಂತೆ ಕತಾರ್ನ ಆ ಅನಿಲ ಘಟಕದ ಮೇಲಿನ ದಾಳಿಯಿಂದಾಗಿ. ದುರಸ್ತಿ ಮಾಡೋದಕ್ಕೆ ಹೆಚ್ಚು ಕಡಿಮೆ 5 ವರ್ಷಗಳ ಕಾಲ ಬೇಕಂತೆ. ರಫ್ತು ತಕ್ಷಣಕ್ಕೆ 17% ಕುಸಿತ ಕಂಡು ಬಿಟ್ಟಿದೆ. ಮುಂದೆ ಮುಂದೆ ಹೋಗ್ತಾ ಕುಸಿತ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಇದು ಜಗತ್ತಿಗೆ ಈಗ ಇರುವಂತ ಆತಂಕ. ಯಾರದ್ದೋ ಪ್ರತಿಷ್ಠೆ, ಯಾರದ್ದೋ ಯುದ್ಧದ ಕಾರಣಕ್ಕಾಗಿ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಅನಿಲಕ್ಕೆ, ತೈಲಕ್ಕೆ ಡಿಪೆಂಡ್ ಆಗಿದ್ದಂತಹ ಭಾರತ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳ ಮೇಲೆ ಇದೀಗ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ ತೈಲ ಬೆಲೆಯಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇದೆ. ಶ್ರೀಲಂಕಾ, ಪಾಕಿಸ್ತಾನ, ನೇಪಾಳ ಈ ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ಅವರೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅವರಿಗೆ. ನಮ್ಮ ದೇಶದ ವಿಚಾರಕ್ಕೆ ಬರೋದಾದ್ರೆ, ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತೂ ಅಂತ ವೇರಿಯೇಷನ್ ಆಗ್ತಾ ಇಲ್ಲ. ಆದ್ರೆ ಗ್ಯಾಸ್ ಬೆಲೆ ಈಗಾಗಲೇ ಏರಿಕೆ ಆಗಿತ್ತು. ಬೆಲೆ ಏರಿಕೆ ಹೋಗ್ಲಿ, ಇದೀಗ ಗ್ಯಾಸ್ ಸಿಲಿಂಡರ್ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಮತ್ತೆ ಆ ಕತಾರ್ನ ಅನಿಲ ಘಟಕ ಮೇಲೆ ದಾಳಿಯಾಗಿರುವಂತಹ ಕಾರಣಕ್ಕಾಗಿ ಯುದ್ಧ ನಿಂತರೂ ಕೂಡ ಈ ತೈಲ ಮತ್ತೆ ಅನಿಲ ವಿಚಾರದಲ್ಲಿ ಇಡೀ ಜಗತ್ತು ಸುಧಾರಿಸಿಕೊಳ್ಳೋದಿಕ್ಕೆ ಇನ್ನೆಷ್ಟು ದಿನ ಬೇಕೋ ಎನ್ನುವಂತ ಆತಂಕ ಎಲ್ಲವೂ ಕೂಡ ಶುರುವಾಗಿ ಬಿಟ್ಟಿದೆ.
ಅದಾದ ನಂತರ ಇರಾನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ UAE ಇರುವಂತಹ ತೈಲ ಘಟಕ ಮೇಲೆ ದಾಳಿ ಮಾಡ್ತು, ಕುವೈತ್ನ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡ್ತು, ಸೌದಿ ಅರೇಬಿಯಾದ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡ್ತು. ಈ ರೀತಿಯಾಗಿ ಒಂದು ದೊಡ್ಡ ತೈಲ ಸಂಘರ್ಷವೇ ಶುರುವಾಯಿತು. ತಕ್ಷಣವೇ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದು ಹೇಳಿಕೆ ಬರುತ್ತೆ, ನಾವು ದಾಳಿ ಮಾಡಿದ್ದಲ್ಲ, ಇಸ್ರೇಲ್ ನಮಗೆ ತಿಳಿಸದೆ ದಾಳಿ ಮಾಡ್ತು, ಈ ದಾಳಿಗೂ ನಮಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೆ ಬೆಂಜಮಿನ್ ನೇತನ್ಯಾಹು ಸತ್ತೋಗ್ಬಿಟ್ಟಿದ್ದಾರೆ ಎನ್ನುವಂತ ಸುದ್ದಿ ಇತ್ತಲ್ಲ, ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಬಹಳ ಕನ್ಫರ್ಮ್ ಆದಂತ ಸುದ್ದಿ ಸಿಗ್ತಾ ಇದೆ. ಅವರು ಆರಾಮಾಗಿ ಪ್ರತ್ಯಕ್ಷರಾಗಿದ್ದಾರೆ. ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಹೇಳಿದೆ ಇನ್ನು ಮುಂದೆ ಈ ತೈಲ ಘಟಕಗಳ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳಿ, ಆ ಕಾರಣಕ್ಕಾಗಿ ತಕ್ಷಣಕ್ಕಂತೂ ನಾವು ಅದನ್ನು ನಿಲ್ಲಿಸ್ತೀವಿ, ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಎನ್ನುವ ರೀತಿಯಲ್ಲಿ ಬೆಂಜಮಿನ್ ನೇತನ್ಯಾಹು ಕಡೆಯಿಂದ ಹೇಳಿಕೆ ಬಂದಿದೆ. ಆದ್ರೆ ಇರಾನ್ ಸುಮ್ಮನೆ ಇದೆಯಾ? ಇಲ್ಲ, ನಮ್ಮ ಸೌತ್ ಪಾರ್ಸ್ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿ ಇವತ್ತು ಕೂಡ ದಾಳಿಯನ್ನ ಮುಂದುವರಿಸಿದೆ. ಎಲ್ಲಿ? ಕುವೈತ್ನ ಒಂದು ಪ್ರಮುಖವಾದಂತ ತೈಲ ಘಟಕ ಮಿನ್ ಅಲ್ ಅಹ್ಮದಿ ಎನ್ನುವಂತ ತೈಲ ಘಟಕ, ಅದರ ಮೇಲೆ ದಾಳಿಯನ್ನ ಮಾಡಿದೆ. ಅದು ಹೊತ್ತಿ ಉರಿಯುತ್ತಿರುವಂತ ವಿಡಿಯೋ ವೈರಲ್ ಆಗಿದೆ. ಒಂದಾಯ್ತಾ? ಇದಾದ ಬಳಿಕ ಇವತ್ತು ಇನ್ನೊಂದು ಬೆಳವಣಿಗೆ ಆಗ್ಬಿಟ್ಟಿದೆ, ಅತ್ಯಂತ ಪ್ರಮುಖವಾದಂತ ಬೆಳವಣಿಗೆ. ಇಲ್ಲಿವರೆಗೆ ಏನ್ ಮಾಡ್ತಿತ್ತು ಹೇಳಿ? ಇರಾನ್ ತನ್ನ ಸುತ್ತಮುತ್ತ ಇರುವಂತ ರಾಷ್ಟ್ರಗಳ ಅನಿಲ ಘಟಕ ಅಥವಾ ತೈಲ ಘಟಕದ ಮೇಲೆ ದಾಳಿ ಮಾಡ್ತಾ ಇತ್ತಾ, ಇವತ್ತು ಸೀದಾ ಹೋಗಿ ಇಸ್ರೇಲ್ಗೆ ಹೊಡೆತವನ್ನ ಕೊಟ್ಟುಬಿಟ್ಟಿದೆ. ಅಲ್ಲಿ ಹೈಫಾ ಎನ್ನುವಂತ ಒಂದು ತೈಲ ಸಂಸ್ಕರಣ ಘಟಕ ಇದೆ. ಈ ಇಸ್ರೇಲ್ ಅದರ ಮೇಲೆ ವಿಪರೀತ ಡಿಪೆಂಡ್ ಆಗಿದೆ. ಇಡೀ ಜಗತ್ತು ಕೂಡ ಅದರ ಮೇಲೆ ಡಿಪೆಂಡ್ ಆಗಿದೆ. ಇಸ್ರೇಲ್ಗೂ ಕೂಡ ಅತಿ ದೊಡ್ಡ ಅದು ಆರ್ಥಿಕ ಮೂಲ, ಆರ್ಥಿಕ ಶಕ್ತಿಯನ್ನು ಒದಗಿಸುವಂತ ಪ್ರದೇಶ. ಆ ಹೈಫಾ ತೈಲ ಘಟಕದ ಮೇಲೆ ಇದೀಗ ಇರಾನ್ನ ಕಡೆಯಿಂದ ಇವತ್ತು ದಾಳಿಯಾಗಿದೆ, ಕ್ಷಿಪಣಿ ದಾಳಿ. ಇಲ್ಲಿರುವಂತ ಪ್ರಶ್ನೆ ಅಂದ್ರೆ, ಇಸ್ರೇಲ್ನಲ್ಲಿ ಐರನ್ ಡೋಮ್ ಎನ್ನುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅದನ್ನು ಭೇದಿಸಿ ಒಂದಷ್ಟು ಕ್ಷಿಪಣಿಗಳೆಲ್ಲವೂ ಕೂಡ ಒಳಗಡೆ ಎಂಟ್ರಿ ಕೊಟ್ಟಿದ್ದಾವೆ. ಆದ್ರೆ ಹೈಫಾದಲ್ಲಿ ಏನ್ ಹಾನಿಯಾಗಿದೆ, ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಿದೆಯಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ. ಆದ್ರೆ ಹೈಫಾ ಮೇಲೆ ದಾಳಿಯಾಗಿದ್ದು ಮಾತ್ರ ಕನ್ಫರ್ಮ್ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಇದು ತೈಲ ಮತ್ತೆ ಅನಿಲಕ್ಕೆ ಸಂಬಂಧಪಟ್ಟ ವಿಚಾರ. ಯಾಕೆ ಆರಂಭದಲ್ಲೇ ಪ್ರಸ್ತಾಪ ಮಾಡಿದೆ ಅಂದ್ರೆ, ಇದು ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ, ಇಡೀ ಜಗತ್ತು ಒಂದು ರೀತಿಯಲ್ಲಿ ಆತಂಕಗೊಳ್ಳುವಂತ ಪರಿಸ್ಥಿತಿ ಇದು. ಅದು ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಅಮೆರಿಕದ ವಿಚಾರಕ್ಕೆ ಬರೋಣ. ಒಂದು ಕಡೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಿತ್ತು, ಅಮೆರಿಕ ಈ ಯುದ್ಧದಿಂದ ಹಿನ್ನಡೆಯನ್ನ ಕಾಣ್ತಾ ಇದೆಯಾ, ಮುಖಭಂಗವನ್ನ ಅನುಭವಿಸ್ತಾ ಇದೆಯಾ, ತಾನು ಅಂದುಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಆಗ್ತಿಲ್ವಾ ಎನ್ನುವ ರೀತಿಯಲ್ಲಿ. ಯಾಕೆ ಪ್ರಶ್ನೆ ಎದುರಾಯ್ತು ಅಂದ್ರೆ, ಸ್ವತಃ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಹೇಳಿಕೆ ಬಂತು. ಇರಾನ್ನ ಈ ರೀತಿಯಾದಂತಹ ಯುದ್ಧ ನೀತಿಯನ್ನ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ, ನನಗೆ ಶಾಕ್ ಆಯ್ತು, ಅವರ ಶಕ್ತಿಯನ್ನು ಕೂಡ ನೋಡಿ ನಾನು ಅವಕ್ಕಾಗ್ಬಿಟ್ಟೆ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ಡೊನಾಲ್ಡ್ ಟ್ರಂಪ್ ಕಡೆಯಿಂದ. ಹಾಗಾಗಿ ಚರ್ಚೆ ನಡೀತಾ ಇತ್ತು, ಇದು ಅಮೆರಿಕ ಒಂದು ರೀತಿಯಲ್ಲಿ ಮುಖಭಂಗ ಅಥವಾ ಹಿನ್ನಡೆ ಎನ್ನುವಂತ ರೀತಿಯಲ್ಲಿ. ಅದರ ಬೆನ್ನಲ್ಲೇ ಇವತ್ತೊಂದು ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿದಂತ ಒಂದು ಬೆಳವಣಿಗೆ ಆಗಿದೆ. ಅದೇನು ಅಂದ್ರೆ, F-35 ನಿಮ್ಮಲ್ಲಿ ಸಾಕಷ್ಟು ಮಂದಿ ಹೆಸರನ್ನ ಕೇಳಿರ್ತೀರಿ. ಅಮೆರಿಕದ ಯುದ್ಧ ವಿಮಾನ ಇದು. ಈ ಯುದ್ಧ ವಿಮಾನದ ವಿಶೇಷತೆ ಏನು ಗೊತ್ತಾ? ತುಂಬಾ ಸುಧಾರಿತ ಅತ್ಯಾಧುನಿಕವಾಗಿರುವಂತಹ ಯುದ್ಧ ವಿಮಾನ. ಹೆಚ್ಚು ಕಡಿಮೆ ಒಂದು 15 ದೇಶಗಳು ಈ ಯುದ್ಧ ವಿಮಾನವನ್ನು ಬಳಸ್ತಾ ಇದ್ದಾವೆ. ಇಸ್ರೇಲ್ ಕೂಡ ಇದರ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದೆ. ಈ ಯುದ್ಧ ವಿಮಾನದ ಬಗ್ಗೆ ಅಮೆರಿಕಗೆ ವಿಪರೀತವಾದಂತ ಆತ್ಮವಿಶ್ವಾಸ, ವಿಪರೀತವಾದಂತ ಭರವಸೆ. ಜೊತೆಗೆ ಒಂದು ಯುದ್ಧ ವಿಮಾನದ ಬೆಲೆ ಎಷ್ಟು ಅಂದ್ರೆ 830 ಕೋಟಿ ರೂಪಾಯಿ ಈ ಯುದ್ಧ ವಿಮಾನದ ಬೆಲೆ. ಯಾಕೆ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದೀನಿ ಗೊತ್ತಾ? ಇರಾನ್ನ ಕ್ಷಿಪಣಿ ಒಂದು ಈ ಯುದ್ಧ ವಿಮಾನದ ಮೇಲೆ ಇವತ್ತು ದಾಳಿಯನ್ನ ಮಾಡಿಬಿಟ್ಟಿದೆ. ಸಹಜವಾಗಿ ಇಡೀ ಜಗತ್ತಿನಲ್ಲಿ ಇವತ್ತಿನ ಒಂದು ಅತ್ಯಂತ ಪ್ರಮುಖ ಬೆಳವಣಿಗೆ ಅಥವಾ ಅಚ್ಚರಿಯ ಡೆವಲಪ್ಮೆಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗಿ ಎರಡು ಕಡೆ ಏನೇನು ಸ್ಟೇಟ್ಮೆಂಟ್ ಬರ್ತಾ ಇದೆ ಗಮನಿಸೋಣ. ಅಮೆರಿಕದ ಕಡೆಯಿಂದ ಬರ್ತಿರುವಂತಹ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ನಾವು ಸೆಂಟ್ರಲ್ ಇರಾನ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ F-35 ಯುದ್ಧ ವಿಮಾನ ಇದ್ದಕ್ಕಿದ್ದ ಹಾಗೆ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಿದೆ. ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರುವಂತ ನಮಗೆ ಸೇರಿದಂತ ಒಂದು ವಾಯುನೆಲೆಯಲ್ಲಿ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಿದೆ. ಯಾಕೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಥವಾ ತನಿಖೆಯನ್ನ ಮಾಡ್ತೀವಿ. ಆದ್ರೆ ಪೈಲಟ್ಗೆ ಯಾವುದೇ ಸಮಸ್ಯೆಯೂ ಕೂಡ ಆಗಿಲ್ಲ, ಪೈಲಟ್ ಸೇಫ್ ಆಗಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಅಂದ್ರೆ ಅಮೆರಿಕ ಒಂದ್ ಸೈಡ್ ಒಪ್ಕೊಳ್ತಾ ಇದೆ, ಹೌದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ, ತನಿಖೆ ಮಾಡಬೇಕು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ನುವಂತ ರೀತಿಯಲ್ಲಿ. ಈಗ ಇರಾನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದೆ. ಅವರು ಏನಂತ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ಕ್ಷಿಪಣಿ ಹೋಗಿ F-35ಗೆ ಹೊಡೆದಿದೆ ಅಂತ ಹೇಳಿ. ಬರೀ ಅವರು ಕ್ಲೈಮ್ ಮಾಡ್ತಾ ಇರೋದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನ ಕೂಡ ಇವತ್ತು ರಿಲೀಸ್ ಮಾಡಿದ್ದಾರೆ. ನಮ್ಮ ಕ್ಷಿಪಣಿ ಹೋಗಿ ಹೊಡೆದಿದೆ ಎನ್ನುವಂತ ರೀತಿಯಲ್ಲಿ. ಯಾವ ಕ್ಷಿಪಣಿ ಅಂದ್ರೆ, ಅದು ಇರಾನ್ನ ತಂತ್ರಜ್ಞಾನ, ಅದು ಕಂಪ್ಲೀಟ್ ಇರಾನ್ ಅವರೇ ರೆಡಿ ಮಾಡಿದಂತ ಒಂದು ತಂತ್ರಜ್ಞಾನ. ಆ ತಂತ್ರಜ್ಞಾನದ ಮೂಲಕ 358 ಅಂತ ಹೇಳಿ SA-67 ಇರಾನ್ ಬಳಸಿದಂತಹ ಈ ತಂತ್ರಜ್ಞಾನ ಇದು ಇವತ್ತು ಅದನ್ನ ಹೊಡೆದಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಬಂಧುಗಳು, F-35ನ ವಿಶೇಷತೆ ಏನಪ್ಪಾ ಅಂದ್ರೆ, ಅದು ರಡಾರ್ ಕಣ್ತಪ್ಪಿಸುವಂತ ಸಾಮರ್ಥ್ಯ ಇತ್ತು. ಅಂದ್ರೆ ನಮ್ಮ ದೇಶದೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಇಟ್ಕೊಳ್ಳಿ. ಈಗ ಅಮೆರಿಕದ F-35 ಬಂತು ಅಂದ್ರೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಣ್ತಪ್ಪಿಸಿ ಅದು ಒಳಗಡೆ ನುಗ್ಗುವಂತ, ರಡಾರ್ ಕಣ್ತಪ್ಪಿಸಿ ಒಳಗಡೆ ನುಗ್ಗುವಂತ ಸಾಮರ್ಥ್ಯವನ್ನ ಅದು ಹೊಂದಿತ್ತು. ಆ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಅದ್ರ ಮೇಲೆ ವಿಪರೀತವಾದಂತ ಆತ್ಮವಿಶ್ವಾಸ ಇತ್ತು. ಆದರೆ ಇರಾನ್ ಏನ್ ಮಾಡಿದೆ ಅಂದ್ರೆ, ಅವರ ಅತ್ಯಾಧುನಿಕವಾದಂತ ತಂತ್ರಜ್ಞಾನ
ಆ ಈ ಯುದ್ಧ ವಿಮಾನದ ಇದು ಬರುತ್ತಲ್ಲ, ಯುದ್ಧ ವಿಮಾನದಿಂದ ಒಂದು ಏನು ಇಂಜಿನ್ ನ ಶಾಖ ಬರುತ್ತಲ್ಲ, ಆ ಇಂಜಿನ್ ನ ಶಾಖವನ್ನ ಪತ್ತೆ ಹಚ್ಚಿ ಅಥವಾ ಅದನ್ನ ಡಿಟೆಕ್ಟ್ ಮಾಡಿ ಇಂಥದ್ದೊಂದು ಯುದ್ಧ ವಿಮಾನ ಬರ್ತಿದೆ ಅಂತ ಹೇಳಿ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ತಂತ್ರಜ್ಞಾನವನ್ನ ಅವರು ಇವತ್ತು ಬಳಸಿದ್ದಾರೆ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಇನ್ನೂ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ, ತುಂಬಾ ಲಕ್ಷದ ಲೆಕ್ಕದಲ್ಲಿ ತಯಾರು ಮಾಡಿದಂತ ಅವರ ಕ್ಷಿಪಣಿ, ಲಕ್ಷ ರೂಪಾಯಿಯಲ್ಲಿ ತಯಾರು ಮಾಡಿದಂತ ಅವರ ಕ್ಷಿಪಣಿ 830 ಕೋಟಿಯ ಈ ಯುದ್ಧ ವಿಮಾನವನ್ನ ಹೊಡೆದಿದೆ. ಅದರದ್ದು ತಕ್ಷಣವೇ ಪತನ ಆಯ್ತಾ, ಅದಕ್ಕೆ ಏನಾಯ್ತು ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ. ಇರಾನ್ ಕ್ಲೈಮ್ ಮಾಡ್ತಿರೋದು ನಾವು ಹೊಡೆದಿದ್ದೇವೆ ಅಂತ ಹೇಳಿ, ನಾವು ಹೊಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ. ಅಂದ್ರೆ ಅವರ ಯಶಸ್ಸು ಏನಪ್ಪಾ ಅಂದ್ರೆ, ಆ ಯುದ್ಧ ವಿಮಾನ ಬರ್ತಿದೆ ಅನ್ನೋದನ್ನ ಅವರ ತಂತ್ರಜ್ಞಾನ ಪತ್ತೆ ಹಚ್ಚಿದೆ, ಅದನ್ನ ಹೊಡೆಯುವಲ್ಲಿ ಅಥವಾ ಅದನ್ನ ಟಚ್ ಮಾಡುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅಂತ ಹೇಳಿ. ಇದು ಜಗತ್ತಿಗೆ ಏನನ್ನ ಸಾರಿ ಹೇಳ್ತಾ ಇದೆ ಅಂದ್ರೆ, ಯುದ್ಧ ತಂತ್ರಜ್ಞಾನ ಬೇರೆ ಬೇರೆ ರೂಪವನ್ನ ಪಡಿತಾ ಇದೆ. ಹಿಂದೆ ಇದ್ದಂತ ರೀತಿಯಲ್ಲಿ ತಂತ್ರಜ್ಞಾನ ಇಲ್ಲ, ಜಗತ್ತು ಇನ್ನಷ್ಟು ಸುಧಾರಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ. ಯಾಕಂದ್ರೆ F-35 ಅಂದಾಗ ಅಮೆರಿಕ ಅದನ್ನ ಹೈಯೆಸ್ಟ್ ಅಂತ ಹೇಳ್ಕೊಳ್ತಾ ಇತ್ತು, ಅತ್ಯಾಧುನಿಕ ಸುಧಾರಿತ ಎನ್ನುವ ರೀತಿಯಲ್ಲಿ ಹೇಳ್ಕೊಳ್ತಾ ಇತ್ತು, ರಡಾರ್ ಕಣ್ತಪ್ಪಿಸುವಂತ ಕೆಪಾಸಿಟಿ ಇದೆ ಅಂತ ಹೇಳ್ಕೊಳ್ತಾ ಇತ್ತು. ಆದ್ರೆ ಇರಾನ್ ತನ್ನ ಕಡಿಮೆ ಬೆಲೆಯ ಕ್ಷಿಪಣಿಯಿಂದ ಅದನ್ನ ಹೊಡೆದಿದೆ ಅಂತಾದ್ರೆ ಇದು ಸಹಜವಾಗಿ ಎಲ್ರಿಗೂ ಕೂಡ ಆತಂಕವನ್ನ ತಂದೊಡ್ಡುವಂತ ವಿಚಾರ. ಅಲ್ಲಿ ಒಂದಂತೂ ಸ್ಪಷ್ಟ, ಇರಾನ್ ತಂತ್ರಜ್ಞಾನದ ವಿಚಾರದಲ್ಲಿ ಬಹಳನೇ ಸುಧಾರಣೆ ಕಂಡಿದೆ, ಬಹಳನೇ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಜೊತೆಗೆ ಈಗಲೂ ಕೂಡ ಅವರು ಕುಗ್ಗಿಲ್ಲ, ಅಮೆರಿಕ ಮತ್ತೆ ಇಸ್ರೇಲ್ ಯುದ್ಧದಿಂದ ಈಗಲೂ ಕೂಡ ಕುಗ್ಗಿಲ್ಲ, ಈಗಲೂ ಕೂಡ ಅವರು ಶಕ್ತಿಯುತವಾಗಿದ್ದಾರೆ ಅನ್ನೋದನ್ನ ಇದು ಸಾರಿ ಸಾರಿ ಹೇಳ್ತಾ ಇದೆ. ಇದೊಂದು ರೀತಿಯಲ್ಲಿ ಅಮೆರಿಕಾಗೆ ಮುಖಭಂಗ ಅಥವಾ ಅಮೆರಿಕಾಗೆ ಹಿನ್ನಡೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಂದು ವಿಚಾರವ. ಮತ್ತೊಂದು, ಅಮೆರಿಕ ಇಲ್ಲಿವರೆಗೆ ಕಳ್ಕೊಂಡಿದ್ದೇನು, ಸಾಕಷ್ಟು ಸೈನಿಕರನ್ನ ಕಳ್ಕೊಂಡಿದೆ. ಇತ್ತೀಚೆಗೆ ಈ ಇಂಜಿನ್ ಇದು ಫ್ಯೂಯಲ್ ರೀಫಿಲ್ಲಿಂಗ್ ವಿಮಾನ ಇತ್ತಲ್ಲ ಅವ್ರದ್ದು, ಆ ರೀಫಿಲ್ಲಿಂಗ್ ವಿಮಾನವೂ ಕೂಡ ಪತನ ಆಯಿತು. ಅದರಲ್ಲಿದ್ದಂತ 6 ಮಂದಿ ಸಿಬ್ಬಂದಿಯೂ ಕೂಡ ಸಾವನ್ನಪ್ಪಿದ್ರು. ಅದಕ್ಕೂ ಮುನ್ನ MQ-9 ಎನ್ನುವಂತ ರೀಚರ್ ಡ್ರೋನ್ 12 ಕಳ್ಕೊಂಡಿದೆ. F-15 ಫ್ರೆಂಡ್ಲಿ ಫೈಟ್ ಕುವೈತ್ ನಲ್ಲಿ ಆಗಿದ್ದು 3 ಕಳ್ಕೊಂಡಿದೆ. ಈಗ 830 ಕೋಟಿಯ F-35 ಅನ್ನು ಕೂಡ ಅಮೆರಿಕ ಕಳೆದುಕೊಂಡಿದೆ ಅನ್ನೋದಕ್ಕಿಂತ ಅದಕ್ಕೆ ಹೊಡೆತ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದು ಗೊತ್ತಾಗಬೇಕಿದ್ದು, ಹೊಡೆತ ಬಿದ್ದಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇರಾನ್ ಸದ್ಯಕ್ಕಂತೂ ಬಗ್ಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಓಕೆ, ಇದೆಲ್ಲವೂ ಕೂಡ ಆಗ್ತಿರುವಂತಹ ಬೆಳವಣಿಗೆ. ಇನ್ನೊಂದು ಕಡೆಯಿಂದ ಇಸ್ರೇಲ್ನ ಸೆಂಟ್ರಲ್ ಭಾಗವನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ, ಅದರ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ಇಸ್ರೇಲ್ ಕೂಡ ಇರಾನ್ನ ಟೆಹರಾನ್ ಮೇಲೆ ನಿರಂತರವಾಗಿ ಬಾಂಬ್ ಮಳೆಯನ್ನು ಸುರಿಸ್ತಾ ಇದೆ, ಕ್ಷಿಪಣಿ ಮಳೆಯನ್ನೇ ಸುರಿಸ್ತಾ ಇದೆ. ಅಲ್ಲೂ ಕೂಡ ಸಾಕಷ್ಟು ಹಾನಿ, ಸಾಕಷ್ಟು ಸಮಸ್ಯೆ ಅಂತದೆಲ್ಲವೂ ಕೂಡ ಆಗ್ತಿದೆ. ಇನ್ನೊಂದು ಕಡೆಯಿಂದ ಇಸ್ರೇಲ್ನ ಸುಂದರ ನಗರ ಟೆಲ್ ಅವೀವ್, ಅದರ ಮೇಲೂ ಕೂಡ ಇರಾನ್ ನಿರಂತರವಾಗಿ ಕ್ಷಿಪಣಿ ಬಾಂಬ್ ಅದೆಲ್ಲವನ್ನು ಕೂಡ ಉಡಾಯಿಸುವಂತ ಕೆಲಸವನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇದರ ನಡುವೆ ಭಾರತಕ್ಕೆ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ರೂಪಾಯಿ ಮೌಲ್ಯ 93ರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ. ಸಾರ್ವಕಾಲಿಕ ಕುಸಿತ ಎನ್ನುವ ರೀತಿಯಲ್ಲಿ ನಾವು ಕರಿತಾ ಇದ್ದೀವಿ. ಅದೇನಾದ್ರೂ ಸ್ವಲ್ಪ ದಿನಗಳಲ್ಲಿ 100ಗೆ ರೀಚ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಕಚ್ಚಾ ತೈಲದ ಬೆಲೆ ವಿಪರೀತ ಏರಿಕೆ ಆಗ್ತಾ ಇದೆ. ಈಗಾಗಲೇ $100 ಪಾಸ್ ಆಗಿ ಹೋಗ್ತಾ ಇದೆ. ಅದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಹೀಗೆ ಆಯ್ತು ಅಂತಾದ್ರೆ, ರೂಪಾಯಿ ಮೌಲ್ಯ ಬಿತ್ತು ಅಂತಾದ್ರೆ ಇಡೀ ದೇಶದ ಮೇಲೆ ಅದು ಪರಿಣಾಮ ಬೀರುತ್ತೆ. ನಾವು ಆಮದು ಮಾಡಿಕೊಳ್ಳುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದಕ್ಕಿಂತ ಒಂದಕ್ಕೆ ಇಂಟರ್ಕನೆಕ್ಟ್ ಎನ್ನುವ ರೀತಿಯಲ್ಲಿ ಕೊನೆಗೆ ನಮ್ಮ ಮನೆಯಲ್ಲಿ ಬಳಸುವಂತ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಹಣದುಬ್ಬರದ ಏರಿಕೆ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ರೂಪಾಯಿ ಮೌಲ್ಯ ಕುಸಿತ ಆಯ್ತು ಅಂತಾದ್ರೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ಯುದ್ಧ ಇದೀಗ ಭಾರತಕ್ಕೂ ಕೂಡ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಹೊಡೆತವನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡಿದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.